ಏನೇ ಶಾಪಿಂಗ್ ಅಂತ ಬಂದ್ಮೇಲೆ ಅಮೌಂಟ್ ನ ಮನೆಯಲ್ಲೇ ಬಿಟ್ಟು ಬಂದಿದ್ದಲ್ಲ ಸ್ವಲ್ಪನೂ ಬುದ್ಧಿ ಬೇಡವಾ? ಅದು ಹಾಗಲ್ಲ ಕಣೋ, ಪರ್ಸನಲ್ ATM ಕಾರ್ಡ್ ಇದೆ ಅನ್ಕೊಂಡು ಬಂದೆ, ಆದ್ರೆ ಅದ್ ನೋಡಿದ್ರೆ ಮಿಸ್ ಆಗಿದೆ. ಸರಿ ನೋಡೋ. ಥ್ಯಾಂಕ್ಸ್. ಗೂಬೆ ಫೋನ್ ರಿಂಗ್ ಆಗ್ತಿದೆ, ಯಾರ್ದು ಅಂತ ರಿಸೀವ್ ಮಾಡು. ಅದು ನನ್ನ ಫ್ರೆಂಡ್ ಕಲ್ಪನಾದು. ಮತ್ತೆ ಫೋನ್ ರಿಸೀವ್ ಮಾಡು. ಹಾ ಸರಿ ಬಂದೆ. ಒಂದ್ ನಿಮಿಷ ಇರು. ನಿನ್ ಫ್ರೆಂಡ್ ತಾನೇ ಫೋನ್ ಮಾಡಿರೋದು, ಮತ್ತೇನ್ ಸಪ್ರೇಟಿಗೆ ಸೈಡ್ಗೆ ಹೋಗಿ ಮಾತಾಡೋದು? ನನ್ನಿಂದ ಏನಾದ್ರು ಮುಚ್ಚಿಡ್ತಿದ್ಯಾ? ಹಾಗೇನು ಇಲ್ಲಪ್ಪ, ಅದಕ್ಕೇನಂತೆ, ನಿನ್ನೆದ್ರಿಗೆ ಮಾತಾಡ್ತೀನಿ. ಏನ್ ಮಾಡ್ತಿದ್ಯಾ ಮಗಳೇ? ಈಗ ತಾನೇ ತಿಂಡಿ ತಿನ್ನಕ್ ಬಂದೆ ಕಣೆ ಕಲ್ಪನಾ. ಅದು ಶಿಶುವೇರಕ್ಕೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಅದಕ್ಕೆ ಹೊರಗೆ ಬಂದಿದ್ದೆ. ಆದಿತ್ಯ ಅಲ್ಲೇ ಇದಾನ? ಓ ಕಣೆ ಕಲ್ಪನಾ, ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡಬೇಕಾಗಿತ್ತು, ಸಿಗ್ತೀಯಾ? ಸಿಗ್ತೀನಿ. ಇವಾಗ ನಾನು ಶಿಶುವೇರಕ್ಕೆ ಹೋಗ್ತಿದ್ದೀನಿ, ಆಮೇಲೆ ಸಿಗ್ತೀನಿ. ಓಕೆ, ಬಾಯ್ ಬಾಯ್. ಸರಿ ಆದಿತ್ಯ, ನಿಮ್ ಮನೆಗೆ ಹೋಗಿರು, ನಾನು ಬರ್ತೀನಿ. ಒಂದ್ ನಿಮಿಷ ಇರು. ನೀನೀಗ ಶಿಶುವಿರಕ್ಕೆ ತಾನೇ ಹೋಗ್ತಿರೋದು? ನಂಗೂ ಮನೇಲಿ ಕೂತು ಬೋರು ಕಣೆ, ನಾನು ಜೊತೆ ಬರ್ತೀನಿ. ನೀನು ಬರ್ತೀಯಾ? ಯಾಕೆ? ನಾನು ಯಾವತ್ತೂ ನಿನ್ ಜೊತೆ ಶಿಶುವಿರಕ್ಕೆ ಬರ್ತಾ ಇರೋ ತರ ಮಾತಾಡ್ತಿದ್ದಲ್ಲ. ಅದು ಹಾಗಲ್ಲ ಕಣೋ. ಆದಿ, ನೀನ್ ನಂಗೊಂದು ಹೆಲ್ಪ್ ಮಾಡ್ತೀಯಾ? ನೀನ್ ಹೆಂಗಿದ್ರೆ ಫ್ರೀ ಇದೆಯಲ್ವಾ, ಹೋಗಿ ಕರೆಂಟ್ ಬಿಲ್ ಕಟ್ಬಿಟ್ಟು ಬರೋ, ನಾನು ಅಸಲ್ ಶಿಶುವೇರಕ್ಕೆ ಹೋಗಿ ಬರ್ತೀನಿ. ಸರಿ ಕೊಡು. ತಗೋ. ಬಾಯ್ ಅಂಕಲ್. ನಮಸ್ಕಾರ, ಕೂತ್ಕೊಳ್ಳಿ. ಏನು ವಿಷಯ? ಮೇಡಮ್, ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಮಹಿಳಾ ಸಂಘದ ವತಿಯಿಂದ ಇದೇ ತಿಂಗಳ 15ರಂದು ಆದರ್ಶ ದಂಪತಿಗಳ ಪ್ರೋಗ್ರಾಮ್ ಇಟ್ಕೊಂಡಿದ್ವಿ. ಅದಕ್ಕೆ ನೀವು ಸೂರ್ಯ ಸರ್ ಇಬ್ರು ಈ ವರ್ಷನೂ ಗೆಸ್ಟ್ ಆಗಿ ಬರಬೇಕು ಅಂತ ಕೇಳ್ತಾ ಇದ್ದೀನಿ ಮೇಡಮ್. ನನ್ನ ಮಾತಿಗೆ ಬೆಲೆ ಕೊಡಬೇಕು, ಇಲ್ಲ ಅಂದ್ರೆ ಅವನಿಗೆ ಈ ಮನೆಯಲ್ಲಿರೋದಕ್ಕೆ ಅವಕಾಶ ಕೊಡಲ್ಲ ನಾನು. ಸಾರಿ, ನನ್ನ ಡೇಟಲ್ಲಿ ಇರಲ್ಲ. ಇದೇನ್ ಮೇಡಮ್ ಈಗಂತ ಇದ್ದೀರಾ? ನಾವು ಆಗ್ಲೇ ಇನ್ವಿಟೇಷನ್ ಸಹ ಪ್ರಿಂಟ್ ಮಾಡಿಸಾಗಿದೆ, ನೀವು ನೋಡಿದ್ರೆ ಬರಲ್ಲ ಅಂತೀರಲ್ಲ. ಅಲ್ಲ ರೀ, ಇನ್ವಿಟೇಷನ್ ಪ್ರಿಂಟ್ಸ್ ಮಾಡೋಕ್ಕಿಂತ ಮುಂಚೆ ನನಗೊಂದು ಮಾತು ಕೇಳಬೇಕಲ್ವಾ ನೀವು? ನೀವೇ ಡಿಸೈಡ್ ಮಾಡಿಬಿಟ್ರೆ ಹೇಗೆ? ನಾವು ಮುಂಚೆ ಕೇಳ್ಕೊಂಡೆ ಡೇಟ್ ಫಿಕ್ಸ್ ಮಾಡಿರೋದು ಮೇಡಮ್. ಯಾರನ್ನು ಕೇಳಿದ್ರಿ ನೀವು? ನನ್ನೊಂದು ಮಾತು ಕೇಳಬೇಕಲ್ವಾ? ಮೇಡಮ್, ಸೂರ್ಯ ಸರ್ನ ಕೇಳಿದ್ಕೆ ಈ ಡೇಟ್ನಲ್ಲಿ ಫ್ರೀ ಇದ್ದೀವಿ, ಇಟ್ಕೊಳ್ಳಿ, ನಾವಿಬ್ರು ಬರ್ತೀವಿ ಅಂತ ಹೇಳಿದ್ರು. ಈಗ ನೋಡಿದ್ರೆ ನೀವೀಗ ಹೇಳ್ತಿದ್ದೀರಲ್ಲ. ನಿಮಗೆ ಯಾರು ಡೇಟ್ ಕೊಟ್ಟರೋ ಅವರನ್ನೇ ಕರ್ಕೊಂಡು ಹೋಗಿ. ಸಾರಿ, ನಾನು ಬರೋದಕ್ಕಾಗಲ್ಲ. ಮೇಡಮ್, ಇದು ಆದರ್ಶ ದಂಪತಿಗಳ ಪ್ರೋಗ್ರಾಮು, ಇದರಲ್ಲಿ ನೀವಿಬ್ರು ಗೆಸ್ಟ್ ಆಗಿ ಬರಬೇಕು ಅನ್ನೋದೇ ನಮ್ಮ ಆಸೆ. ನಮ್ಮ ಏರಿಯಾದಲ್ಲಿ ಬೆಸ್ಟ್ ಕಪಲ್ಸ್ ಅಂದರೆ ನೀವಿಬ್ಬರೇ. ಅದಕ್ಕೆ ಪ್ಲೀಸ್ ಬರಲ್ಲ ಅಂತ ಹೇಳಬೇಡಿ ಮೇಡಮ್. ಸಾರಿ, ನಾನು ಆ ಡೇಟಲ್ಲಿ ಇರಲ್ಲ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಮಗೆ? ಆರ್ತಿ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀವೇನು ಯೋಚನೆ ಮಾಡಬೇಡಿ, ಅವರಿಬ್ಬರನ್ನು ಕಳಿಸ್ಕೊಡ್ತೀನಿ. ಮೇಡಮ್, ನಾವು ನಿಮ್ಮನ್ನೇ ನಂಬ್ಕೊಂಡಿದ್ದೀವಿ. ಅವ್ರೇನಾದರೂ ಬಂದಿಲ್ಲ ಅಂದರೆ ನಮ್ಮ ಫಂಕ್ಷನ್ ನಿಂತೋಗ್ಬಿಡುತ್ತೆ. ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳಿದ್ನಲ್ಲ, ಅವರಿಬ್ಬರನ್ನು ಕಳಿಸ್ಕೊಡೋ ಜವಾಬ್ದಾರಿ ನಂದು. ನೀವು ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ಬರ್ತೀವಿ ಮೇಡಮ್. ಹೋಗ್ಬಿಟ್ಟು. ಆದಿತ್ಯ ಈಗ ನಿಮ್ಮನೇಲಿ ಸೆಟ್ಲ್ ಆಗಿದಾನ? ಹೌದು, ನೀವು ಫೋನ್ ಮಾಡಿದಾಗೆಲ್ಲ ಅವ್ನು ಎಲ್ಲಿ ರಿಸೀವ್ ಮಾಡ್ಬಿಡ್ತಾನೋ ಅಂತ ಭಯ ಆಗುತ್ತೆ. ಬೇಸರ ಮಾಡ್ಕೋಬೇಡಮ್ಮ, ಆದಿತ್ಯನ ಹೇಗಾದ್ರೂ ಮಾಡಿ ಅಲ್ಲಿಂದ ಎತ್ತಂಗಡಿ ಮಾಡಿಸೋಣ. ಏನ್ ಹೇಳ್ತಾ ಇದ್ದೀರಾ ಡ್ಯಾಡ್? ಆದಿತ್ಯ ನಮ್ಮ ಮನೇಲಿದ್ರೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಅದು ಅಲ್ಲದೆ ಅವ್ನು ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ಅಯ್ಯೋ
ಅದು ನಾನು ಹಾಗಲ್ಲ ಹೇಳಿದ್ದು. ಆದಿತ್ಯ ಮನೆಯಲ್ಲಿದ್ದಾಗ ನೀನು ಫೋನ್ ರಿಸೀವ್ ಮಾಡಕ್ ಆಗಲ್ಲ ಅಂದ್ಯಲ್ಲ, ಅದಕ್ಕೆ ಬಾಯಿ ತಪ್ಪಿ ಹಾಗೆ ಹೇಳ್ಬಿಟ್ಟೆ. ನೀನು ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡ. ಸೀರಿಯಸ್ ಆಗಿ ತಗೋಬೇಕಾಗಿರೋದು ಇನ್ನೂ ಸಾಕಷ್ಟು ಇದೆ ಡ್ಯಾಡ್. ಆದ್ರೆ ಆದಿತ್ಯ ಮಾತ್ರ ನಿಮ್ ವಿಷಯದಲ್ಲಿ ಹಠ ಮಾಡ್ಕೊಂಡು ಕೂತಿದ್ದಾನೆ. ಅವನು ನಿಮ್ಮನ್ನ ನನ್ನ ತಂದೆ ಅಂತ ಒಪ್ಕೊಳ್ಳೋವರೆಗೂ ಈ ಮದ್ವೆ ಆಗಲ್ಲ. ನನಗಿವಾಗ ಅದೇ ಚಿಂತೆ ಇರೋದು ಡ್ಯಾಡ್. ಹಾಗಾದ್ರೆ ಏನ್ ಮಾಡ್ಬೇಕು ಅಂತಿದ್ಯಾ? ಆದಿತ್ಯ ನನ್ನನ್ನ ನಿನ್ ತಂದೆ ಅಂತ ಒಪ್ಕೊಳ್ಳಲ್ಲ. ಅವನಿಗೆ ನನ್ನ ಮೇಲೆ ಸೇಡಿದೆ, ದ್ವೇಷ ಇದೆ, ಕೋಪ ಇದೆ. ಸೇಡ್ ಇರೋದ್ರಿಂದಾನೆ ಡ್ಯಾಡ್ ಅವನಿಗೆ ಹಠ ಮಾಡ್ಕೊಂಡು ಕೂತಿರೋದು. ಎಷ್ಟು ಹಠ ಮಾರಿ ಅಂದ್ರೆ ನಾವೇನಾದ್ರೂ ಅವ್ನ ವಿರುದ್ಧವಾಗಿ ಮಾತಾಡಿದ್ರೆ ನನ್ನ ಮದ್ವೆ ಆಗಲ್ಲ ಅಂತ ಹೇಳೋದಕ್ಕೂ ಅವನ್ ಹಿಂದೆ ಮುಂದೆ ನೋಡಲ್ಲ. ನನಗೂ ಅದೇ ಬೇಕಾಗಿರೋದು ನೀನುಷ. ಆದಿತ್ಯ ನಿನ್ನ ಮದುವೆ ಆಗದೆ ಇರಲಿ ಅಂತ ತಾನೇ ನಿನಗೆ ಗೊತ್ತಿಲ್ಲದೆ ನಿನ್ನ ಮದುವೆ ನಿಲ್ಲೋದಕ್ಕೆ ನಾನೇ ನಿನ್ನ ತಂದೆ ಅಂತ ಹೇಳು ಅಂತ ಹೇಳಿದ್ದು. ಪಾಪ, ನನ್ನ ಪ್ಲ್ಯಾನ್ ಗೊತ್ತಿಲ್ಲದೆ ಹೋಗಿ ಸೂರ್ಯನ ಹತ್ರ ಹೇಳಿದೆ. ಅದೇ ನಿನ್ನ ಆದಿತ್ಯ ಮದುವೆ ಮುರಿದು ಬಿಡೋದಕ್ಕೆ ಕಾರಣ. ಅಕಸ್ಮಾತ್ ಅವನೇನಾದ್ರೂ ನನ್ನ ಮೇಲೆ ಕೋಪ ಮಾಡ್ಕೊಂಡು ನನ್ನ ಮದ್ವೆನೇ ಆಗಲ್ಲ ಅಂತ ಹೇಳ್ಬಿಟ್ರೆ? ಆದಿತ್ಯ ನಿನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವನಿಗೆ ನನ್ನ ಮೇಲೆ ಕೋಪ ಇದೆ. ಅವನು ನನ್ನ ಒಪ್ಕೊಳ್ದೇ ಇದ್ರೂ ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಆದರೆ ಅದ್ಯಾವ ಕಾರಣಕ್ಕೆ ರಂಜಿತ್ ಮೇಲೆ ಹಠ ಸಾಧಿಸ್ತಿದ್ದಾನೋ ನನಗಂತೂ ಗೊತ್ತಾಗ್ತಿಲ್ಲ. ಇಲ್ಲ ಡ್ಯಾಡ್, ಹೇಗಾದ್ರೂ ಮಾಡಿ ರಂಜಿತ್ ಸಾಕ್ಷಿ ಹೆಲ್ಪ್ ತಗೊಂಡು ಆದಷ್ಟು ಬೇಗ ಇದನ್ನೆಲ್ಲ ಸರಿ ಮಾಡಲೇಬೇಕು. ನಿರೋಷ, ನಿನ್ನ ಸಮಸ್ಯೆ ನಿನ್ನಿಂದ ದೂರ ಆಗಬೇಕು ಅಂದ್ರೆ ಸಾಕ್ಷಿ ರಂಜಿತ್ ಸಹಾಯ ನಿನಗೆ ಬೇಕೇ ಬೇಕು. ರಂಜಿತ್ ನಿನಗೆ ಸಹಾಯ ಮಾಡೇ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಏನು ಯೋಚನೆ ಮಾಡೋಕೆ ಹೋಗ್ಬೇಡ, ಎಲ್ಲ ಸರಿ ಹೋಗುತ್ತೆ. ಆದಷ್ಟು ಬೇಗ ಹಾಗಾದ್ರೆ ಅಷ್ಟೇ ಸಾಕು ಡ್ಯಾಡ್.